ನಮಸ್ತೆ ಕರ್ನಾಟಕ. ನನ್ನ ಯೂಟ್ಯೂಬ್ ಕುಟುಂಬದ ಸದಸ್ಯರೆಲ್ಲರಿಗೂ ನನ್ನ ವಂದನೆಗಳು. ಮಂಚಾಲಮ್ಮನ ಆಶೀರ್ವಾದವನ್ನು ಪಡೆಯುತ್ತಾ, ಆರಾಧ್ಯರನ್ನು ಸ್ಮರಣೆ ಮಾಡ್ತಾ, ತಾಯಿ ಮಾರಿಕಾಂಬೆಯನ್ನು ಸ್ಮರಿಸುತ್ತಾ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ನನ್ನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ, ನಮ್ಮ ಆರಾಧ್ಯರು ನಿಮ್ಮೆಲ್ಲರನ್ನು ಕಾಪಾಡಲಿ, ಅವರ ಕರುಣ ಕೃಪಾ ಕಟಾಕ್ಷ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ಕಾರ್ಯಕ್ರಮದಲ್ಲಿ ನನಗೆ ಬೆಂಗಳೂರಿನ ನಿಖಿತಾ ಅನ್ನೋರು ಒಂದು ಅನುಷ್ಠಾನಗಳನ್ನು ಹೇಳಿದ್ದಾರೆ. ಅಮ್ಮ ಇದನ್ನು ಆಂಟಿ ಅಂತಾರೆ, ಆಂಟಿ ಇದನ್ನು ವಿಡಿಯೋದಲ್ಲಿ ಹೇಳಿ ನೀವು ಅಂತಲೂ ಸಹಿತ ಹೇಳಿದ್ದಾರೆ. ಅವ್ರ ಅಮ್ಮ ಹೇಳಿದಾರಂತೆ, ಇದನ್ನು ಆಂಟಿ ಹೇಳು ನೀನು, ಅವರು ವಿಡಿಯೋದಲ್ಲಿ ಹೇಳಲಿ, ಎಲ್ರಿಗೂ ಉಪಯೋಗ ಆಗಲಿ ಅಂತ. ಅದು 2 ವಾರ ಬಂದಿದೆ ಅಂತೆ. ಗುರುವಾರ ಮೊನ್ನೆ ಹುಣ್ಣಿಮೆ ದಿನ, ಆಮೇಲೆ ಜೂನ್ 6ಕ್ಕೆ. ನನ್ನ ಹುಣ್ಣಿಮೆ ದಿನ ಏನಾಗಿದೆ, ಮುಂಚಿನ ದಿವಸ ಅವ್ರು ಕಾಲ್ ಮಾಡಿದರು, 2 ದಿವಸ ಮುಂಚೆ. ನಾನು ಕಾಲ್ ರಿಸೀವ್ ಮಾಡಿಲ್ಲ. ಆ ಗುರುವಾರ ದಿವಸನೇ ನಾನು ಕಾಲ್ ನಾನೇ ಮಾಡಿದೆ. ಕಾಲ್ ಮಾಡಿದಾಗ ಸಂಜೆ ಆಗಿತ್ತು. ಆವಾಗ ಹೇಳ್ತಾರೆ ಇವತ್ತೊಂದು ದಿವಸ ತಪ್ಪೋಯ್ತು. ಅಂದರೆ ಯಾರಿಗೆ ಗುರುವಾರ ಮಾಡಲಿಕ್ಕೆ ಆಗಲಿಲ್ಲ ಅವರು ಜೂನ್ 6 ಗುರುವಾರ, ಅವತ್ತು ಗುರುವಾರನೇ ಬಂದಿದೆ. ಅವತ್ತೊಂದು ಒಳ್ಳೆ ಯೋಗ ಇದೆಯಂತೆ. ಹಾಗಾಗಿ ಇದೊಂದು ಅನುಷ್ಠಾನವನ್ನು ಹೇಳಿ ಅಮ್ಮ. ನಾವೆಲ್ಲ ಗುರುವಾರನೇ ಮಾಡ್ಕೊಂಡಿದ್ವಿ. ಈ ಮೇ 6ಕ್ಕೆ ಗುರುವಾರನೇ ಬಂತು, ಅದನ್ನು ಮೇ 6ಕ್ಕೆ ಮಾಡಲಿಕ್ಕೆ ಹೇಳಿ ಅಮ್ಮ, ಮಾಡೋರು ಮಾಡಲಿ. ಹಾಗಾದರೆ ಇದು ಏನಕ್ಕೆ ಇವಲ್ಲ ಅಂದರೆ, ಎಲ್ಲದಕ್ಕೂ ಈ ಅನುಷ್ಠಾನ ಬರಲ್ಲ. ಈ ಅನುಷ್ಠಾನ ಬರೋದು 2ಕ್ಕೆ, ಒಂದು ಮನೆ ಕಟ್ಟೋದಕ್ಕೆ, ಇನ್ನೊಂದು ಮದುವೆಗೆ. ಇದು 2 ಬಿಟ್ಟರೆ ಇನ್ಯಾವುದಕ್ಕೂ ಇದು ಬರೋದಿಲ್ಲ. ಯಾವುದನ್ನು ಮಾಡೋಕ್ಕೆ ಹೋಗಬೇಡಿ. ಮತ್ತು ಇದಕ್ಕೆ ಅಂತ ಮಾಡೋಕ್ಕೆ ಹೋದರೆ ಖಂಡಿತ ಇದು ಬರೋದಿಲ್ಲ. ಹಾಗಾದರೆ ಏನು ಅನ್ನೋದನ್ನು ಬಹುಶಃ ನಾನು ಬೇಗ ಮಾಡಿದ್ದೀನಿ ಈ ವಿಡಿಯೋನ. ನೀವು ಬರೆದಿಟ್ಕೊಳ್ಳಿ, ಇಲ್ಲ ವಿಡಿಯೋನ ಡೌನ್ಲೋಡ್ ಮಾಡಿಟ್ಕೊಳ್ಳಿ. ಖಂಡಿತ ಇದನ್ನು ಮಾಡಿ. ಯಾಕಂದರೆ ತುಂಬ ಜನ ನನಗೆ ಮದುವೆ ವಿಳಂಬ ಆಗ್ತಾ ಇದೆಯಮ್ಮ, ಹುಡುಗ ಬಂದು ನೋಡ್ಕೊಂಡು ಹೋಗ್ತಾನಮ್ಮ, ಆಮೇಲೆ ಬೇಡ ಅಂತಾರಮ್ಮ, ಅಮ್ಮ ಅವ್ರು ಹೇಳ್ಕೊಡ್ತಾರಮ್ಮ, ಇವ್ರು ಹೇಳ್ಕೊಡ್ತಾರಮ್ಮ, ಏನೇನೋ ತೊಂದರೆಯಿಂದಾಗಿ ಮದುವೆ ತುಂಬ ವಿಳಂಬ ಆಗ್ತಾಯಿದೆ. ಅಂಥವ್ರು ಖಂಡಿತವಾಗಿ ಮಾಡಿ. ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ, ಅಥವಾ ಗಂಡ್ಮಕ್ಳು ಹೆಣ್ಮಕ್ಳು ದೂರದಲ್ಲಿದ್ದಾರೆ, ಅವ್ರಿಗೆ ಮಾಡೋಕ್ಕಾಗಲ್ಲ ಅಂದರೆ ತಂದೆ ತಾಯಿ ಮಾಡ್ಬೋದು. ಮಾಡೋಕ್ಕಾಗಲ್ಲ, ಅವರು ಇಲ್ಲಿಲ್ಲ ಅಂತಾದರೆ ತಂದೆ ತಾಯಿ ಮಾಡಿಸಿ. ಇಲ್ಲ ಅವ್ರು ಏನೋ ಒಂದು ಕೆಲಸದ ಒತ್ತಡದ ಮೇಲೆ ಹೋಗ್ತಾರೆ, ಮಾಡೋಕ್ಕಾಗಲ್ಲ, ಸರಿ ಕೆಲಸದ ಮೇಲೆ ಹೋಗ್ತಾರೆ. ಆ ಟೈಮು ನಿಮಗೆ ಕೆಲಸದಿಂದ ಜಾಬಿಂದ ಯಾರೇ ಹೋದರೂ ಬರುವಂಥ ಟೈಮ್ ಅಲ್ಲ ಅದು. ಹಾಗಾಗಿ ನೀವು ತಂದೆ ತಾಯಿಗಳು ಯಾರು ಬೇಕಾದರೂ ಅದನ್ನು ಮಾಡ್ಬೋದು. ಹಾಗಾದರೆ ಏನು, ಇದಕ್ಕೆ ಪೂಜೆ ಮಾಡಬೇಕಾ, ಬೆಳಿಗ್ಗೆ ಹೇಳ್ಬೇಕಾ, 5 ಗಂಟೆಗೆ ಹೇಳ್ಬೇಕಾ, 4 ಗಂಟೆಗೆ ಹೇಳ್ಬೇಕಾ, ಏನೂ ಇಲ್ಲ. ಸಂಜೆ ಗೋಧುಳಿ ಮುಹೂರ್ತದಲ್ಲಿ 5 ಗಂಟೆಯಿಂದ 6 ಗಂಟೆಯ ಒಳಗೆ ನೀವು ನಾನು ಹೇಳಿದಂಥ ಸಾಮಾನುಗಳನ್ನು ಮೊದಲೇ ತಂದಿಟ್ಕೋಬೇಕು. ನೀವು ಅದನ್ನು 5 ಗಂಟೆಯಿಂದ 7 ಗಂಟೆ ಒಳಗೆ ನೆನಪಿರಲಿ. ಫಸ್ಟ್ ನೀವು ಹೋಗಬೇಕಾಗಿದ್ದ ದೇವಸ್ಥಾನ ಗಣಪತಿ ದೇವಸ್ಥಾನ. ಆ ಗಣಪತಿ ದೇವಸ್ಥಾನದಲ್ಲಿ ನೆನಪಿರಲಿ, ಏನೇನು ತೊಗೊಳ್ಬೇಕು ಅನ್ನೋದನ್ನು ಹೇಳ್ತೀನಿ ನಾನು. ಅರ್ಧ kg ಕಡಲೆಕಾಳು, ಅರ್ಧ ಮೀಟರ್ ಹಳದಿ ಬಟ್ಟೆನೇ ಆಗಬೇಕು. ಆಮೇಲೆ 2 ತೆಂಗಿನಕಾಯಿ, 7 ಬಾಳೆಹಣ್ಣು, 7 ನಿಂಬೆಹಣ್ಣು, 14 ವೀಳ್ಯದೆಲೆ ಮತ್ತು ಹೂ. ನಿಮ್ಗೆ ಯಾವ ಇಷ್ಟ ಆಯಿತು ಆ ಹೂವನ್ನು ತೊಗೊಳ್ಳಿ, ಯಾವ ಹೂವು ಆದರೂ ಸರಿಯೇ. ಇದಿಷ್ಟನ್ನು ನೀವು ಗಣಪತಿ ದೇವಸ್ಥಾನಕ್ಕೆ ತೊಗೊಂಡು ಹೋಗಿ ಅರ್ಚನೆಯನ್ನು ಮಾಡಿಸಿ. ನೀವು ಯಾರ ಹೆಸರಲ್ಲಿ ಮಾಡಿಸಿದ್ರೂ ಸರಿ. ಈಗ ಯಾರಿಗಾದರೂ ಮದುವೆ ಆಗಬೇಕು ಅನ್ನಿಸುತ್ತಾ ಅವ್ರ ಹೆಸರಲ್ಲಿ ಮಾಡ್ತೀರಾ ಮಾಡಿ, ಇಲ್ಲ ಮನೆಯಲ್ಲಿ ಹಿರಿಯವರು ಯಾರಿದ್ದಾರೆ ಅವ್ರ ಹೆಸರಲ್ಲಿ ಮಾಡಿ, ಏನೂ ತೊಂದರೆ ಇಲ್ಲ. ಅರ್ಚನೆಯನ್ನು ಮಾಡಿಸಿ ಅದನ್ನಲ್ಲಿ ಅರ್ಪಣೆ ಮಾಡಿ ಬನ್ನಿ. ಅರ್ಪಣೆಯನ್ನು ಮಾಡೋಕ್ಕಿಂತ ಮುಂಚೆ ನಿಮ್ಮ ಮನಸ್ಸಿನಲ್ಲಿ ಇದು 2 ವಿಷಯಕ್ಕೆ, ಅಂದರೆ ಮನೆ ಕಟ್ಟೋದಕ್ಕೆ ಮತ್ತು ಮದುವೆಗೆ ಏನಿದೆ ಅದನ್ನು ನೀವು ಸಂಕಲ್ಪ ಮಾಡಿ ಅಲ್ಲಿ ಮಾಡಿಕೊಂಡು ಬರಬೇಕು. ಅಲ್ಲಿ ಮಾಡಿಕೊಂಡು ಬಂದವರು ಸೀದಾ ನೀವು ದೇವಿ ದೇವಸ್ಥಾನಕ್ಕೆ ಹೋಗಬೇಕು. ಅದು ಚೌಡಮ್ಮನೋ, ಮಾರಿಯಮ್ಮನೋ, ಸರಸ್ವತಿನೋ, ಲಕ್ಷ್ಮಿನೋ, ಯಾವ ದೇವಸ್ಥಾನ ಆದರೂ ಹೆಣ್ಣು ದೇವರಾಗಿರಬೇಕು. ಆ ಹೆಣ್ಣು ದೇವಸ್ಥಾನಕ್ಕೆ ಹೋಗಬೇಕು. ಅವತ್ತೇ ಹೋಗಬೇಕು. ಅಲ್ಲಿ ಮುಗಿಸಿ ನೀವು ಇಲ್ಲಿ ಹೊರಡಬೇಕು. ಹಾಗೆ ಅಲ್ಲೇನು ಕೊಡಬೇಕು, ದೇವಿ ದೇವಸ್ಥಾನದಲ್ಲಿ ನೀವೇನು ಕೊಡಬೇಕು, ಅಲ್ಲೇನು ಸಂಕಲ್ಪ ಮಾಡಿದ್ದೀರಿ, ಗಣಪತಿ ದೇವಸ್ಥಾನದಲ್ಲಿ ನೀವೇನು ಸಂಕಲ್ಪ ಮಾಡಿದ್ದೀರಿ ಅದೇ ಸಂಕಲ್ಪವನ್ನು ನೀವು ದೇವಿ ದೇವಸ್ಥಾನದಲ್ಲಿ ಮಾಡಬೇಕು. ಆದರೆ ಅಲ್ಲೇನು ಕೊಡಬೇಕು ಅನ್ನೋದನ್ನು ಹೇಳ್ತೀನಿ. 7 ದಾಳಿಂಬೆ ತಂದ್ಕೋಬೇಕು, ದಾಳಿಂಬೆ ಹಣ್ಣು. ಆಮೇಲೆ 7 ನಿಂಬು, ಆಮೇಲೆ 14 ವೀಳ್ಯದೆಲೆ, ಕೆಂಪು ಬ್ಲೌಸ್ ಪೀಸು. ಅಲ್ಲಿ ಅರ್ಧ ಮೀಟರ್ ಹೇಳಿದ್ವಿ, ಇಲ್ಲಿ ಅರ್ಧ ಮೀಟರ್ ಹೇಳಿಲ್ಲ ಅವರು, ಕೆಂಪು ಬ್ಲೌಸ್ ಪೀಸ್ ಅಂತ ಹೇಳಿದ್ದಾರೆ. ಆಮೇಲೆ 8 ಕೆಂಪು ಅಥವಾ ಹಸಿರು ಕಲ್ಲರ್ ಬಳೆ.
ಸ್ವಲ್ಪ ದಕ್ಷಿಣೆ, ಇದಿಷ್ಟನ್ನು ದೇವಿ ದೇವಸ್ಥಾನದಲ್ಲಿ ಹೋಗಿ ಸಂಕಲ್ಪವನ್ನು ಮಾಡಿಕೊಂಡು, ಅಲ್ಲಿ ಮಾಡಿ ಸಂಕಲ್ಪ ಇಲ್ಲೇ ಮಾಡಿ ಅಲ್ಲಿ ಅದನ್ನು ಅರ್ಪಣೆ ಮಾಡಿ ಅರ್ಚನೆ ಮಾಡಿಸ್ಕೊಂಡು ಮನೆಗೆ ಬನ್ನಿ. ಎಲ್ಲೂ ಹೋಗಬೇಡಿ. ಮತ್ತು ಸೀದಾ ನೀವು ಮನೆಗೆ ಬರಬೇಕು. ಮನೆಗೆ ಬಂದವರೇ ಕೈಕಾಲು ಮುಖ ತೊಳ್ಕೊಳ್ಳಿ. ಕೈಕಾಲು ಮುಖ ತೊಳೆದ ನಂತರ ಇಲ್ಲಿ 3 ಮಂತ್ರಗಳಿದೆ. ಆ 3 ಮಂತ್ರಗಳನ್ನು ನೀವು ಒಂದೊಂದು ಮಂತ್ರನ ಉತ್ತರಕ್ಕೆ ಮುಖ ಮಾಡಿ, ಒಂದು ಮಂತ್ರನ ನೀವು 33 ಸಲ ಹೇಳಬೇಕು. ಸ್ವಲ್ಪ ಗಟ್ಟಿಯಾಗಿ ಹೇಳಬೇಕು. ನೀವು ಮನಸ್ಸಿನಲ್ಲೇ ಹೇಳ್ಕೊತೀನಿ ಅಂದರೆ ಆಗಲ್ಲ. ಸ್ವಲ್ಪ ಗಟ್ಟಿಯಾಗಿ ನೀವು ಅದನ್ನು ಹೇಳಬೇಕು. ಅದನ್ನು ನಾನು ಬಾಯಲ್ಲಿ ಹೇಳಲಿಲ್ಲ, ಯಾಕಂದರೆ ನಾನೆಲ್ಲರೂ ಹೇಳುವಾಗ ಒಂಚೂರು ಹೆಚ್ಚು ಕಡಿಮೆ ಆಗಿಬಿಟ್ರೆ ನಾನು ಹೇಳಿದ್ದನ್ನೇ ನೀವು ಹೇಳಿಬಿಡ್ತೀರಲ್ವ, ಉಚ್ಚಾರಣೆಯಲ್ಲಿ ಎಲ್ಲಾದರೂ ಹೆಚ್ಚು ಕಡಿಮೆ ಆದರೆ ಅಂತ. ಹಾಗಾಗಿ ನಾನು ಅದನ್ನು ಸ್ಕ್ರೀನ್ ಮೇಲೆ ಹಾಕ್ತೀನಿ. 1ನೇದು 2ನೇದು 3ನೇದು ಹೀಗೆ ಮಾಡಿ ಹಾಕ್ತೀನಿ. ನಾನು ಅದನ್ನು ನೋಡಿಕೊಂಡು ನೀವು ಮಾಡೋದ್ರಿಂದ ಖಂಡಿತ ಫಲ ಇದೆ. ಯಾಕಂದರೆ ಅವ್ರ ಮನೆಯಲ್ಲಿ ತುಂಬ ಪೂಜೆ ಪುರಸ್ಕಾರಗಳನ್ನು ಮಾಡಿ ಫಲವನ್ನು ಕಂಡವರವರು. ಹಾಗಾಗಿ ವಿಡಿಯೋದಲ್ಲಿ ಹೇಳಿ ಅಮ್ಮ ಅಂದಿದ್ದಾರೆ. ತುಂಬ ಮದುವೆಗೆ ವಿಳಂಬ ಅಮ್ಮ ಯಾವಾಗಲೂ ಹೀಗೆ ಅಂತಾರೆ. ಅವರು ಖಂಡಿತವಾಗಿ ಇದನ್ನು ಮಾಡಿ. ಈ ಯೋಗ ಇನ್ನೂ ಮತ್ತೆ ಬರೋದಿಲ್ವಂತೆ, ಪ್ಲೀಸ್ ಮಾಡಿ. ಜೊತೆಗೆ ಇನ್ನೊಂದು ವಿಷಯ ಏನು ಅಂದರೆ, ಗಂಡಸರಾದರೆ ಪುರುಷರಾದರೆ ಹಳದಿ ಬಟ್ಟೆಯನ್ನು ಉಡಬೇಕು. ಅವತ್ತು ನೀವು ಏನು ಗಣಪತಿ ದೇವಸ್ಥಾನಕ್ಕೆ ದೇವಿ ದೇವಸ್ಥಾನಕ್ಕೆ ತಗೊಂಡು ಹೋಗ್ತೀರಿ, ಆಗ ಹಳದಿ ಬಟ್ಟೆಯನ್ನು ಹಾಕಿರಬೇಕು. ಮಹಿಳೆಯರಾದರೆ ಕೆಂಪು ಬಟ್ಟೆ. ಕೆಂಪು ಸೀರೆ ಇಲ್ಲ ನಮ್ಮ ಹತ್ರ, ಅಥವಾ ಕೆಂಪು ಚೂಡಿದಾರ ಇಲ್ಲ, ತಂದುಕೊಳ್ಳಿ. ಸ್ವಲ್ಪ ಕಡಿಮೆ ರೇಟಿದಾದರೂ ಪರವಾಗಿಲ್ಲ, ತಂದುಕೊಂಡು ಆವತ್ತ ಅದನ್ನು ಧರಿಸ್ಕೊಂಡು ಹೋಗಿ. ಪುರುಷರಾದರೆ ಹಳದಿ ಕಲರ್ ಬಟ್ಟೆ ಆಗಬೇಕು. ಸ್ತ್ರೀಯರಾದರೆ ಕೆಂಪು ಸೀರೆ ಅಥವಾ ಚುಡಿ ದುಪ್ಪಟ್ಟ ಏನೋ ಅಂತಿರಲ್ವ, ಅದನ್ನು ನೀವು ಧರಿಸಿರಬೇಕು. ದಯವಿಟ್ಟು ಅದನ್ನು ತಂದುಕೊಂಡು ಇದೊಂದು ಪೂಜೆ ಅನುಷ್ಠಾನವನ್ನು ಮಾಡಿ. ಯಾಕಂದರೆ ಅವರು ಪಾಪ ಅಲ್ಲಿಂದ ಫೋನ್ ಮಾಡಿ ಹೇಳಿದ್ದಾರೆ ನನಗೆ, ಮೇಡಮ್ ಮಾಡಿ ಮೇಡಮ್, ಒಂದು ಗುರುವಾರ ತಪ್ಪೋಯ್ತು, ಇನ್ನೊಂದು ಗುರುವಾರ ಆದರೂ ಮಾಡಲಿ ಅಂತ ಹೇಳಿದ್ದಾರೆ. ಹಾಗಾಗಿ ಫಲ ಕೊಡಲಿ, ಇದರಿಂದ ಫಲ ಇದೆ ಅಂತ ಅಷ್ಟು ನಂಬಿಕೆ ಮೇಲೆ ಹೇಳ್ತಾರೆ ಅವರು. ಖಂಡಿತವಾಗಿಯೂ ಅದು ಫಲ ಕೊಡಲಿ. ಹಾಗಾಗಿ ನಮ್ಮ ರಾಯರ ಕರುಣಾ ಕೃಪಾ ಕಟಾಕ್ಷ ಇರುತ್ತೆ ಜೊತೆಗೆ. ಯಾಕಂದರೆ ಇದನ್ನು ನೋಡೋರು ರಾಯರ ಭಕ್ತರಲ್ವ. ಹಾಗಾಗಿ ಎಲ್ಲರೂ ನೋಡಿ, ಎಲ್ಲರೂ ಇದನ್ನು ಆಚರಣೆ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸರ್ವೇ ಜನ ಸುಖಿನೋ ಭವಂತು.